ಪ್ರಜ್ಞೆ ಅಂದ್ರೆ ನಮ್ಮ ನಾನು ಅನ್ನೋ ಭಾವನೆ ನಿಜವಾಗಿಯೂ ನಮ್ಮ ತಲೆಬುರುಡಿಯೊಳಗೆ ಬಂದಿಯಾಗಿದೆಯಾ ಅಥವಾ ಅದರ ಆಚೆಗೂ ಪ್ರಯಾಣಿಸಬಲ್ಲದೆ? ಇವತ್ತಿನ ನಮ್ಮ ಚರ್ಚೆ ಇದೇ ಒಂದು ಕುತೂಹಲಕಾರಿ, ಸ್ವಲ್ಪ ವಿಚಿತ್ರ ಅನ್ಸೋ ಪ್ರಶ್ನೆ ಸುತ್ತುತ್ತೆ. ಹೌದು, ಇದು ಕೇವಲ ಒಂದು ಫಿಲಾಸಫಿ ಪ್ರಶ್ನೆ ಅಲ್ಲ, ಇದೊಂದು ಅನುಭವ. ನಮ್ಮ ಕೈಯಲ್ಲಿ ವಿಲಿಯಂ ಬುಲ್ಮನ್ ಅವರ ಅಡ್ವೆಂಚರ್ಸ್ ಬಿಯಾಂಡ್ ದ ಬಾಡಿ ಪುಸ್ತಕದ ಆಯ್ದ ಭಾಗಗಳಿವೆ. ಜೊತೆಗೆ ದೇಹದಾಚೆಯ ಅನುಭವಗಳ ಅಂದ್ರೆ ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸಸ್ ಅಥವಾ ಒಬಿಇಸ್ ಬಗ್ಗೆ ಕೆಲವು ವೈಜ್ಞಾನಿಕ ಸಂಶೋಧನಾ ಲೇಖನಗಳು ಮತ್ತು ಕೆಲವು ವಿಡಿಯೋಗಳ ಮಾಹಿತಿ ಕೂಡ ಇದೆ. ಸರಿ, ನಮ್ಮ ಉದ್ದೇಶ ಕೇವಲ ಈ ವಿಷಯದ ಬಗ್ಗೆ ಮಾಹಿತಿ ಕೊಡೋದಲ್ಲ. ಈ ಎಲ್ಲಾ ಮೂಲಗಳನ್ನು ಒಟ್ಟು ಸೇರಿಸಿ ದೇಹದಾಚೆಯ ಅನುಭವ ಅಂದ್ರೆ ಏನು, ಅದು ನಮ್ಮ ರಿಯಾಲಿಟಿ ಬಗ್ಗೆ ಏನು ಹೇಳುತ್ತೆ ಮತ್ತು ಈ ಅನುಭವಗಳಿಗೂ ವಿಜ್ಞಾನಕ್ಕೂ ಏನಾದರೂ ಸಂಬಂಧ ಇದೆಯಾ ಅಂತ ಆಳವಾಗಿ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡೋಣ. ಖಂಡಿತ, ಬನ್ನಿ ಈ ಇಂಟ್ರೆಸ್ಟಿಂಗ್ ವಿಷಯದ ಆಳ ಕೇಳಿದು ನೋಡೋಣ. ಸರಿ, ಎಲ್ಲಿಂದ ಶುರು ಮಾಡೋಣ? ಮೊದಲಿಗೆ ಪುಸ್ತಕದ ಒಂದು ದೊಡ್ಡ ಐಡಿಯಾದಿಂದ ಶುರು ಮಾಡೋಣ. ಇದು ನಮ್ಮ ಯೋಚನಾ ಕ್ರಮವನ್ನೇ ಬದಲಾಯಿಸಬಹುದು. ಓಕೆ. ಪುಸ್ತಕದ ಪ್ರಕಾರ ನಾವು ವಾಸ್ತವ ಅಂತ ಏನ್ ಕರೀತೇವೋ ಅದು ಟಿವಿಯಲ್ಲಿ ಬರುವ ನೂರಾರು ಚಾನೆಲ್ಸ್ಗಳಲ್ಲಿ ಕೇವಲ ಒಂದು ಚಾನೆಲ್ ಇದ್ದಾಗೆ. ಒಂದು ಚಾನೆಲ್ ಇದ್ದಾಗೆ? ಹೌದು. ಮತ್ತು ನಮ್ಮ ಪ್ರಜ್ಞೆ ಆ ಬೇರೆ ಚಾನೆಲ್ಗಳಿಗೆ ಟ್ಯೂನ್ ಆಗುವ ಸಾಮರ್ಥ್ಯ ಹೊಂದಿದೆ. ಇದನ್ನೇ ಅವರು ಬಹುಆಯಾಮದ ಶಕ್ತಿಯ ನಿರಂತರತೆ ಅಂತ ಕರೀತಾರೆ. ಮಲ್ಟಿ ಡೈಮೆನ್ಷನಲ್ ಕಂಟಿನ್ಯೂಯಿಂಗ್ ಆಫ್ ಎನರ್ಜಿ. ಈ ಐಡಿಯಾ ಕೇಳಿದಾಗ ಸ್ವಲ್ಪ ತಲೆ ತಿರುಗಿದ ಹಾಗಾಗುತ್ತೆ. ಖಂಡಿತ. ಅದನ್ನ ಸ್ವಲ್ಪ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಇದರರ್ಥ ನಾವು ನೋಡ್ತಿರೋ ಮುಟ್ಟಿರೋ ಈ ಭೌತಿಕ ಜಗತ್ತು ಅಂತಿಮ ಸತ್ಯವಲ್ಲ. ಇದು ಒಂದು ದೊಡ್ಡ ಶಕ್ತಿಸಾಗರದ ಒಂದು ಸಣ್ಣ ಅಲೆ ಅಷ್ಟೇ. ಓಕೆ. ನಾವು ಆ ಸಾಗರದ ಭಾಗ, ಕೇವಲ ಅಲೆ ಅಲ್ಲ. ಪುಸ್ತಕದಲ್ಲಿ ಹೇಳೋ ಪ್ರಕಾರ ನಮ್ಮ ಪ್ರಜ್ಞೆಯೇ ಆ ಬೇರೆ ಬೇರೆ ಚಾನೆಲ್ಗಳಿಗೆ ಅಂದ್ರೆ ಬೇರೆ ಬೇರೆ ಆಯಾಮಗಳಿಗೆ ಟ್ಯೂನ್ ಆಗಬಲ್ಲ ಒಂದು ರಿಮೋಟ್ ಕಂಟ್ರೋಲ್ ಇದ್ದ ಹಾಗೆ. ಸರಿ, ಹಾಗಾದ್ರೆ ಇಲ್ಲಿ ಇನ್ನೊಂದು ಪ್ರಮುಖವಾದ ಇದೆ. ನಮ್ಮ ಆಲೋಚನೆಗಳು ಮತ್ತು ಉದ್ದೇಶಗಳೇ ನಮ್ಮ ಅನುಭವಗಳನ್ನು ರೂಪಿಸುತ್ತವೆ. ಅಂದ್ರೆ ನಮ್ಮ ಪ್ರಜ್ಞೆಯೇ ವಾಸ್ತವದ ಶಿಲ್ಪಿ. ಇದು ಕೇವಲ ಮೋಟಿವೇಶನಲ್ ಸ್ಪೀಚ್ ತರ ಕೇಳಿಸ್ತರೂ ಪುಸ್ತಕದಲ್ಲಿ ಇದಕ್ಕೊಂದು ಪ್ರಾಯೋಗಿಕ ಆಯಾಮ ಇದೆ ಅಲ್ವಾ? ಸರಿಯಾಗಿ ಹೇಳಿದ್ರಿ. ವಿಲಿಯಂ ಬುಲ್ಮನ್ ಅವರೇ ಹೇಳುವಂತೆ ವಿಶ್ವವು ಪರಸ್ಪರ ಸಂಬಂಧ ಹೊಂದಿದ ಶಕ್ತಿಯ ಬಹು ಆಯಾಮದ ನಿರಂತರತೆ. ಇದು ಕೇವಲ ತಾತ್ವಿಕ ಹೇಳಿಕೆಯಲ್ಲ. ದೇಹದಾಚಿಯ ಅನುಭವಗಳ ಸಮಯದಲ್ಲಿ ಪ್ರಜ್ಞೆಯು ಆಲೋಚನೆಗಳಿಗೆ ತಕ್ಷಣವೇ ಸ್ಪಂದಿಸುತ್ತೆ. ಹೇಗೆ? ಅಂದ್ರೆ ನೀವು ಪ್ಯಾರಿಸ್ನ ಐಫೆಲ್ ಟವರ್ ಬಗ್ಗೆ ಯೋಚಿಸಿದ್ರೆ ಮರುಕ್ಷಣದಲ್ಲೇ ನೀವಲ್ಲಿರ್ತೀರಿ. ನೀವು ನಿಮ್ಮ ಬಾಲ್ಯದ ಮನೆಯ ಬಗ್ಗೆ ಯೋಚಿಸಿದ್ರೆ ಅಲ್ಲಿಗೆ ತಲುಪ್ತೀರಿ. ನಮ್ಮ ಆಲೋಚನೆಯ ವೇಗವೇ ಅಲ್ಲಿನ ಚಲನೆಯ ವೇಗ. ಇದು ಪ್ರಜ್ಞೆಯು ವಾಸ್ತವವನ್ನು ಹೇಗೆ ನೇರವಾಗಿ ಸೃಷ್ಟಿಸುತ್ತೆ ಅನ್ನೋದಕ್ಕೆ ಒಂದು ನೇರ ಸಾಕ್ಷಿ ಎನ್ನೋದು ಅವರ ವಾದ. ಇಲ್ಲಿ ನಿಜವಾಗಿಯೂ ಕುತೂಹಲಕಾರಿ ವಿಷಯವಿದೆ ನೋಡಿ. ಫ್ರಾಂಟಿಯರ್ಸ್ ಜರ್ನಲ್ನಲ್ಲಿ ಪ್ರಕಟವಾದ ಒಂದು ಸಂಶೋಧನೆಯ ಪ್ರಕಾರ ಒಬಿಇ ಅನುಭವಿಸಿದವರು ಆ ಅನುಭವವು ತಮ್ಮ ದೈನಂದಿನ ವಾಸ್ತವಿಕಕ್ಕಿಂತ ಹೆಚ್ಚು ಸ್ಪಷ್ಟ ಮತ್ತು ಅಧಿಕೃತ ಆಗಿತ್ತು ಅಂತ ವರದಿ ಮಾಡಿದ್ದಾರೆ. ಇದು ಹೇಗೆ ಸಾಧ್ಯ? ಒಂದು ಕನಸು ಅಥವಾ ಭ್ರಮೆ ನಮ್ಮ ಎಚ್ಚರದ ಸ್ಥಿತಿಗಿಂತ ಹೆಚ್ಚು ರಿಯಲ್ ಆಗಿ ಹೇಗೆ ಅನುಭವಿಕೆ ಬರುತ್ತೆ? ಭೌತಿಕ ಜಗತ್ತು ಅತ್ಯಂತ ಸ್ಪಷ್ಟವಾಗಿ 4K ಹೈ ಡೆಫಿನಿಷನ್ನಲ್ಲಿ ಕಣ್ಣಂತೆ ಇರುತ್ತೆ. ಬಣ್ಣಗಳು ಹೆಚ್ಚು ಪ್ರಕಾಶಮಾನವಾಗಿ, ಶಬ್ದಗಳು ಹೆಚ್ಚು ಸ್ಪಷ್ಟವಾಗಿ ಮತ್ತು ಭಾವನೆಗಳು ಹೆಚ್ಚು ತೀವ್ರವಾಗಿರುತ್ತೆ. ಬುಲ್ಮನ್ರ ಸಿದ್ಧಾಂತದ ಪ್ರಕಾರ ಆ ಭೌತಿಕ ಜಗತ್ತು ಶಕ್ತಿಯ ಮೂಲಭೂತ ಪದರ. ನಾವು ನೇರವಾಗಿ ಆ ಸೋರ್ಸ್ ಕೋಡ್ ಜೊತೆ ಸಂವಹನ ನಡೆಸ್ತಿರೋದ್ರಿಂದ ಅದು ಹೆಚ್ಚು ನಿಜ ಅಂತ ಅನ್ಸೋದ್ರಲ್ಲಿ ಆಶ್ಚರ್ಯವಿಲ್ಲ. ಈ ಅನುಭವವನ್ನು ನಿಯಂತ್ರಿಸಲು ಅಥವಾ ಇನ್ನಷ್ಟು ತೀಕ್ಷ್ಣಗೊಳಿಸಲು ಸಾಧ್ಯವೇ? ಖಂಡಿತ. ಪುಸ್ತಕದಲ್ಲಿ ಒಂದು ತಂತ್ರವನ್ನು ಉಲ್ಲೇಖಿಸಲಾಗಿದೆ. ಒಬಿಇ ಸಮಯದಲ್ಲಿ ಸ್ಪಷ್ಟತೆಗಾಗಿ ಆಗ್ರಹಿಸುವುದರಿಂದ, ಅಂದ್ರೆ ನನಗೆ ಇನ್ನಷ್ಟು ಸ್ಪಷ್ಟತೆ ಬೇಕು ಅಥವಾ ಕ್ಲಾರಿಟಿ ನೌ ಅಂತ ಮನಸ್ಸಿನಲ್ಲಿ ಬಲವಾಗಿ ಸಂಕಲ್ಪಿಸುವುದರಿಂದ ಆ ದೃಶ್ಯವು ಮಂಜಿನಿಂದ ಹೊರಬಂದು ಸ್ಫಟಿಕದಂತೆ ಸ್ಪಷ್ಟವಾಗುತ್ತೆ ಅಂತ ಹೇಳಲಾಗಿದೆ. ಇಂಟ್ರೆಸ್ಟಿಂಗ್. ಹಾಗೆಯೇ ಕಂಪನ ಸ್ಥಿತಿ ಅಂದ್ರೆ ವೈಬ್ರೇಷನಲ್ ಸ್ಟೇಟ್ ಬಗ್ಗೆ ಹೇಳಲೇಬೇಕು. ಹೌದು, ಅದರ ಬಗ್ಗೆ ಸಾಕಷ್ಟು ಕೇಳಿದ್ದೇನೆ. ಅಂದ್ರೆ ಏನದು? ಕಂಪನಾ ಸ್ಥಿತಿ ಅಂದ್ರೆ ನಿಮ್ಮ ದೇಹದೊಳಗೆ ಒಂದು ಮೊಬೈಲ್ ವೈಬ್ರೇಟ್ ಆದಂತೆ ಅಲ್ಲ, ಬದಲಿಗೆ ಇಡೀ ದೇಹವೇ ಒಂದು ದೊಡ್ಡ ಮೋಟರ್ ತರ ಒಳಗಿನಿಂದಲೇ ಗುಂಪುಕೂಡಲು ಶುರುವಾದ ಅನುಭವ. ಜೊತೆಗೆ ಒಂದು ಜೋರಾದ ಶಬ್ದವೂ ಕೇಳಿಸಬಹುದು. ಇದು ಕೇಳೋಕೆ ಸ್ವಲ್ಪ ಭಯಾನಕವಾಗಿದೆ. ಹೌದು, ಮೊದಮೊದಲು ಭಯ ತರಿಸಬಹುದು. ಆದ್ರೆ ಪುಸ್ತಕದ ಪ್ರಕಾರ
ಇದು ದೇಹದಿಂದ ಪ್ರಜ್ಞೆ ಬೇರ್ಪಡುವ ಮೊದಲ ಮತ್ತು ಅತ್ಯಂತ ಪ್ರಮುಖ ಹಂತ. ಇದೊಂದು ರೀತಿ ರಾಕೆಟ್ ಉಡಾವಣೆಯ ಹಿಂದಿನ ಕಂಪನದ ಹಾಗೆ. ಸರಿ. ಈ ಅನುಭವಗಳು ವಾಸ್ತವಕ್ಕಿಂತ ಹೆಚ್ಚು ನೈಜ ಅಂತ ಕೇಳಿದಾಗ ನನ್ನೊಳಗಿನ ಸಂಶಯವಾದಿ ಎಚ್ಚರಗೊಳ್ತಾನೆ. ಇದೆಲ್ಲ ಕೇವಲ ಮನಸ್ಸಿನ ಭ್ರಮೆ ಇರಬಹುದಾ? ಮೆದುಳಿನ ರಾಸಾಯನಿಕ ಬದಲಾವಣೆಗಳಿಂದಾಗುವ ಒಂದು ವಿಚಿತ್ರ ಅನುಭವವೇ? ಅಥವಾ ಇಂತಹ ಅದ್ಭುತ ಅನುಭವಗಳಿಗೆ ಆಧುನಿಕ ವಿಜ್ಞಾನದಲ್ಲಿ ಏನಾದರೂ ಸಣ್ಣ ಸುಳಿವಾದರೂ ಸಿಗುತ್ತದೆಯಾ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಪುಸ್ತಕವು ವಿಜ್ಞಾನ ಮತ್ತು ಆಧ್ಯಾತ್ಮದ ನಡುವೆ ಸೇತುವೆ ಕಟ್ಟುವ ಪ್ರಯತ್ನ ಮಾಡುತ್ತೆ. ಆದ್ರೆ ಇಲ್ಲಿ ಒಂದು ವಿಷಯವನ್ನ ನಾವು ಸ್ಪಷ್ಟಪಡಿಸಬೇಕು. ಈ ವೈಜ್ಞಾನಿಕ ಸಿದ್ಧಾಂತಗಳು ಒಬಿಇಗಳನ್ನ ಸಾಬೀತುಪಡಿಸುತ್ತವೆ ಅಂತ ಪುಸ್ತಕ ಹೇಳ್ತಿಲ್ಲ. ಓಕೆ. ವಾಸ್ತವ ಎನ್ನುವುದು ಅಸಾಧ್ಯದ ಕಲ್ಪನೆಯಲ್ಲ, ಅದಕ್ಕೊಂದು ವೈಜ್ಞಾನಿಕ ಚೌಕಟ್ಟು ಇರಬಹುದು ಅಂತ ಸೂಚಿಸ್ತವೆ. ಹಾಗಾದ್ರೆ ಪುಸ್ತಕದಲ್ಲಿ ಯಾವ ಮುಖ್ಯ ಐಡಿಯಾಗಳನ್ನ ಮುಂದಿಡಲಾಗಿದೆ? 2 ಮುಖ್ಯ ಐಡಿಯಾಗಳಿವೆ. ಮೊದಲನೇದು, ನಮಗೆ ಕಾಣೋದೇ ಎಲ್ಲವೂ ಅಲ್ಲ. ಅಂದ್ರೆ ನಮ್ಮ ಕಣ್ಣುಗಳು ಇಡೀ ವಿದ್ಯುತ್ಕಾಂತೀಯ ವರ್ಣಪಟಲದ ಅಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ನ ಒಂದು ಅತಿ ಸಣ್ಣ ಭಾಗವನ್ನು ಮಾತ್ರ ನೋಡಬಲ್ಲವು. ಎಕ್ಸ್ರೇ, ಇನ್ಫ್ರಾರೆಡ್, ಗಾಮಾ ಕಿರಣಗಳು ಇವೆಲ್ಲವೂ ನಮ್ಮ ಸುತ್ತಲೂ ಇವೆ, ಆದ್ರೆ ನಮ್ಗೆ ಕಾಣಿಸೋದಿಲ್ಲ. ನಿಜ. ಇನ್ನೂ ದೊಡ್ಡ ಮಟ್ಟದಲ್ಲಿ ಯೋಚಿಸಿದ್ರೆ ಬ್ರಹ್ಮಾಂಡದ ಸುಮಾರು 95% ಭಾಗ ಡಾರ್ಕ್ ಮ್ಯಾಟರ್ ಮತ್ತು ಡಾರ್ಕ್ ಎನರ್ಜಿಯಿಂದ ಕೂಡಿದೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಅದು ನಮ್ಗೆ ಕಾಣೋದೇ ಇಲ್ಲ. ಅಂದ್ರೆ ನಮ್ಮ ಸುತ್ತ ಒಂದು ಅಗೋಚರ ವಾಸ್ತವ ಇದೆ ಅನ್ನೋದಕ್ಕೆ ವಿಜ್ಞಾನದಲ್ಲೇ ಸಾಕ್ಷಿ ಇದೆ. ಸರಿ, ಇದು ಮೊದಲನೇ ಐಡಿಯಾ. ಎರಡನೇದ್ಯಾವುದು? ಎರಡನೇ ಐಡಿಯಾ ಇನ್ನೂ ಆಳವಾಗಿದೆ. ನಾವು ಗಟ್ಟಿ ಅಂತ ಭಾವಿಸೋ ವಸ್ತುಗಳೇ ಮೂಲತಃ ಶಕ್ತಿ. E=mc². ನಿಖರವಾಗಿ. ಐನ್ಸ್ಟೈನ್ರ ಪ್ರಸಿದ್ಧ ಸಮೀಕರಣ E=mc², ದ್ರವ್ಯ ಅಂದ್ರೆ ಮ್ಯಾಟರ್ ಮತ್ತು ಶಕ್ತಿ ಅಂದ್ರೆ ಎನರ್ಜಿ ಒಂದೇ ನಾಣ್ಯದ 2 ಮುಖಗಳು ಅಂತ ಹೇಳುತ್ತೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದ್ರೆ ಕ್ವಾಂಟಮ್ ಭೌತಶಾಸ್ತ್ರದ ಪ್ರಕಾರ ಪರಮಾಣುಗಳು ಸ್ಥಿರವಾದ ವಸ್ತುಗಳು ಅಲ್ಲ, ಅವು ಶಕ್ತಿಯ ಕ್ರಿಯಾತ್ಮಕ ಮಾದರಿಗಳು. ಡೈನಾಮಿಕ್ ಪ್ಯಾಟರ್ನ್ಸ್ ಆಫ್ ಎನರ್ಜಿ. ಹೌದು. ನೊಬೆಲ್ ಪ್ರಶಸ್ತಿ ವಿಜೇತ ವರ್ನರ್ ಹೈಸನ್ಬರ್ಗ್ ಹೇಳಿದಂತೆ ಇಡೀ ಭೌತಿಕ ಜಗತ್ತು ಶಕ್ತಿಯ ಅಲೆಗಳಿಂದಲೇ ರಚನೆಯಾಗಿದೆ. ಈ ದೃಷ್ಟಿಕೋನದಿಂದ ನೋಡಿದ್ರೆ ನಮ್ಮ ದೇಹ, ಈ ಟೇಬಲ್ ಎಲ್ಲವೂ ಶಕ್ತಿಯ ಕಂಪನವಷ್ಟೇ. ಒಂದು ನಿಮಿಷ, ಅಲ್ಲೇ ಒಂದು ಪ್ರಶ್ನೆ. ಕ್ವಾಂಟಮ್ ಭೌತಶಾಸ್ತ್ರದ ಪರಿಕಲ್ಪನೆಗಳನ್ನ ಈ ರೀತಿ ಆಧ್ಯಾತ್ಮಿಕ ಅನುಭವಗಳಿಗೆ ಜೋಡಿಸುವುದು ಒಂದು ದೊಡ್ಡ ಜಿಗಿತವಲ್ಲವೇ? ವಿಜ್ಞಾನಿಗಳು ಇದನ್ನ ಕ್ವಾಂಟಮ್ ವು ಅಂತ ಕರೀತಾರಲ್ಲ, ಅಂದ್ರೆ ವೈಜ್ಞಾನಿಕ ಪದಗಳನ್ನ ತಮಗೆ ಬೇಕಾದಂತೆ ಬಗ್ಗಿಸಿ ತಪ್ಪಾಗಿ ಬಳಸುವುದು. ಅದು ಬಹಳ ನ್ಯಾಯಯುತವಾದ ಪ್ರಶ್ನೆ. ಮತ್ತು ಪುಸ್ತಕದಲ್ಲಿ ಲೇಖಕರು ಸ್ಪಷ್ಟಪಡಿಸುವುದೇನೆಂದರೆ, ಇದು ಸಾಕ್ಷಿ ಅಲ್ಲ. ಕ್ವಾಂಟಮ್ ಭೌತಶಾಸ್ತ್ರವು ಒಬಿಇಯನ್ನ ಸಾಬೀತುಪಡಿಸುತ್ತೆ ಅಂತ ಅವರು ವಾದಿಸ್ತಿಲ್ಲ. ಬದಲಿಗೆ ನಾವು ಗಟ್ಟಿ ಮತ್ತು ಸ್ಥಿರ ಅನ್ಕೊಂಡಿರೋ ವಾಸ್ತವವು ಅಷ್ಟು ಸರಳವಲ್ಲ, ಅದು ಶಕ್ತಿ ಆಧಾರಿತ ಮತ್ತು ನಮ್ಮ ಸಾಮಾನ್ಯ ಜ್ಞಾನಕ್ಕೆ ಮೀರಿದ ವಿಚಿತ್ರ ನಿಯಮಗಳಿಂದ ಕೂಡಿದೆ ಎಂಬುದಕ್ಕೆ ಇದೊಂದು ಚೌಕಟ್ಟನ್ನು ಒದಗಿಸುತ್ತೆ ಅಷ್ಟೇ. ಇದೊಂದು ತಾತ್ವಿಕ ಸಮಾನಾಂತರ, ವೈಜ್ಞಾನಿಕ ಪುರಾವೆಯಲ್ಲ. ಖಗೋಳ ಭೌತಶಾಸ್ತ್ರಜ್ಞ ಸರ್ ಜೇಮ್ಸ್ ಜೀನ್ಸ್ ಅವರ ಒಂದು ಮಾತು ಇಲ್ಲಿ ನೆನ್ಪಾಗುತ್ತೆ. ವಿಶ್ವವು ಒಂದು ದೊಡ್ಡ ಯಂತ್ರಕ್ಕಿಂತ ಹೆಚ್ಚಾಗಿ ಒಂದು ದೊಡ್ಡ ಆಲೋಚನೆಯಂತೆ ಕಾಣಲು ಪ್ರಾರಂಭಿಸುತ್ತದೆ. ಸರಿ. ಹಾಗಂದ್ರೆ ಇದರ ಪ್ರಾಯೋಗಿಕ ಭಾಗಕ್ಕೆ ಬರೋಣ. ಈ ಅನುಭವಗಳನ್ನ ಪಡೆಯಲು ಸಾಧ್ಯವೇ? ಪುಸ್ತಕದ ಪ್ರಕಾರ ಇದು ಸಾಧ್ಯ. ಆದರೆ ಇದಕ್ಕೆ ಹೊಂದಿಕೊಳ್ಳುವ ಮನಸ್ಥಿತಿ ಮತ್ತು ನಮ್ಮ ನಂಬಿಕೆಗಳನ್ನ ಪ್ರಶ್ನಿಸುವ ಧೈರ್ಯ ಬೇಕು. ಹೌದು. ಲೇಖಕರು 5 ಮುಖ್ಯ ತಂತ್ರಗಳನ್ನ ವಿಂಗಡಿಸ್ತಾರೆ: ದೃಶ್ಯೀಕರಣ, ಕನಸಿನ ಪರಿವರ್ತನೆ, ದೃಢಾಕರಣಗಳು, ಸಂಮೋಹನ ಮತ್ತು ಶಬ್ದ. ಆದ್ರೆ ಎಲ್ಲವನ್ನೂ ಪಟ್ಟಿ ಮಾಡುವ ಬದಲು ಒಂದೆರಡನ್ನ ಆಳವಾಗಿ ನೋಡೋಣ. ಇದರಲ್ಲಿ ಕನಸಿನ ಪರಿವರ್ತನೆ ಅಂದ್ರೆ ಡ್ರೀಮ್ ಕನ್ವರ್ಷನ್ ತಂತ್ರ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಅಂದ್ರೆ ನೀವು ಕನಸು ಕಾಣ್ತಿರುವಾಗ ಇದು ಕನಸು ಅಂತ ಅರಿವಾದ ತಕ್ಷಣ ಆ ಕನಸಿನಿಂದಲೇ ನೇರವಾಗಿ ದೇಹದಾಚೆಯ ಅನುಭವಕ್ಕೆ ಜಾರಿಕೊಳ್ಳೋದು. ಇದಕ್ಕೆ ಲೂಸಿಡ್ ಡ್ರೀಮಿಂಗ್ ಅಂತನೂ ಕರೀತಾರೆ ಅಲ್ವಾ? ನಿಖರವಾಗಿ. ಇದು ಸುಲಭದ ತಂತ್ರವಲ್ಲ, ಆದ್ರ ಅತ್ಯಂತ ಪರಿಣಾಮಕಾರಿ. ಯಾಕೆಂದ್ರೆ ನಿಮ್ಮ ತಾರ್ಕಿಕ ಮನಸ್ಸು ಆಗ್ಲೇ ನಿದ್ರೆಯಲ್ಲಿರುತ್ತೆ, ಹಾಗಾಗಿ ಪ್ರತಿರೋಧ ಕಡಿಮೆ. ಪುಸ್ತಕದಲ್ಲಿ ಕನಸಿನಲ್ಲಿರುವಾಗ ನಿಮ್ಮ ಕೈಗಳನ್ನು ನೋಡಿ ಇದು ಕನಸು ಅಂತ ಖಚಿತಪಡಿಸಿಕೊಂಡು ನಂತರ ನನ್ಗೆ ಸ್ಪಷ್ಟತೆ ಬೇಕು ಅಥವಾ ದೇಹದಿಂದ ಹೊರಗೆ ಹೋಗು ಅಂತ ಸಂಕಲ್ಪಿಸಲು ಹೇಳಲಾಗಿದೆ.
ಓಕೆ. ಕನಸಿನ ಅಸ್ಥಿರ ವಾತಾವರಣದಿಂದ ಸ್ಥಿರವಾದ ಒಬಿಯೋ ಸ್ಥಿತಿಗೆ ಜಿಗಿಯೋದು ಇದರ ಉದ್ದೇಶ. ಹೌದು. ಆದರೆ ಇದರ ಅಂತಿಮ ಉದ್ದೇಶವೇನು? ಕೇವಲ ಒಂದು ವಿಚಿತ್ರ ಅನುಭವ ಪಡೆಯುವುದೇ? ಯಾಕೆ ಯಾರಾದರೂ ಇಷ್ಟೆಲ್ಲ ಪ್ರಯತ್ನ ಮಾಡಬೇಕು? ಇಲ್ಲ, ಖಂಡಿತ ಇಲ್ಲ. ಇದರ ನಿಜವಾದ ಉದ್ದೇಶ ಈ ಅನುಭವಗಳು ತರುವ ಪರಿವರ್ತನೆ. ಉದಾಹರಣೆಗೆ, ಪುಸ್ತಕದಲ್ಲಿ ಬುಲ್ಮನ್ ತಮ್ಮ ಮೊದಲ ಅನುಭವವನ್ನು ವಿವರಿಸ್ತಾರೆ. ಅವರು ಕಂಪನ ಸ್ಥಿತಿಯನ್ನು ಅನುಭವಿಸಿದಾಗ ಭಯಗೊಂಡು ಅದನ್ನ ನಿಲ್ಲಿಸಲು ಪ್ರಯತ್ನಿಸ್ತಾರೆ. ಆದರೆ ಒಮ್ಮೆ ಅವರು ಆ ಭಯವನ್ನ ಬಿಟ್ಟು ಆ ಕಂಪನಿಗಳಿಗೆ ತಮ್ಮನ್ನು ಒಪ್ಪಿಸಿಕೊಂಡಾಗ ಅವರು ತಮ್ಮನ್ನು ಸೀಲಿಂಗ್ ಬಳಿ ತೇಲುತ್ತಿರುವುದನ್ನು ಕಂಡುಕೊಳ್ಳುತ್ತಾರೆ, ಕೆಳಗೆ ತಮ್ಮ ದೇಹ ಮಲಗಿರುವುದನ್ನು ನೋಡುತ್ತಾ. ವಾವ್! ಆ ಒಂದು ಕ್ಷಣ, ನಾನು ಈ ದೇಹ ಅಲ್ಲ, ಅದಕ್ಕಿಂತ ದೊಡ್ಡವನು ಎಂಬ ಅರಿವು ಅವರ ಸಾವಿನ ಭಯವನ್ನು ಸಂಪೂರ್ಣವಾಗಿ ತೆಗೆದುಹಾಕಿತು ಅಂತ ಬರೆಯುತ್ತಾರೆ. ಅನೇಕರು ಇದೇ ರೀತಿಯ ಆಧ್ಯಾತ್ಮಿಕ ಜಾಗೃತಿ, ಸಾವಿನ ಭಯ ಕಡಿಮೆಯಾಗುವುದು ಮತ್ತು ತಮ್ಮನ್ನು ಕೇವಲ ಭೌತಿಕ ದೇಹವೆಂದು ಭಾವಿಸುವುದರಿಂದಾಚೆ ಒಂದು ಚೇತನ ಅಥವಾ ಆತ್ಮವೆಂದು ಗುರ್ತಿಸಿಕೊಳ್ಳುವ ದೊಡ್ಡ ಬದಲಾವಣೆಯನ್ನು ವರದಿ ಮಾಡುತ್ತಾರೆ. ಇದು ಕೇಳಲು ಅದ್ಭುತವಾಗಿದೆ. ಆದರೆ ಇದರಲ್ಲಿ ಇನ್ನೊಂದು ಮುಖವೂ ಇದೆಯಲ್ವೇ? ಎಲ್ಲರಿಗೂ ಇದೇ ರೀತಿ ಪಾಸಿಟಿವ್ ಅನುಭವ ಆಗುತ್ತಾ? ಖಂಡಿತವಾಗಿಯೂ ಇಲ್ಲ. ಇಲ್ಲಿ ಒಂದು ಎಚ್ಚರಿಕೆಯ ಮಾತು ಬಹಳ ಮುಖ್ಯ. ಪುಸ್ತಕದಲ್ಲಿಯೇ ವಿಮರ್ಶಾತ್ಮಕ ಚಿಂತನೆ ಅಂದ್ರೆ ಕ್ರಿಟಿಕಲ್ ಥಿಂಕಿಂಗ್ ಎಂಬ ಒಂದು ವಿಭಾಗವಿದೆ. ಅಲ್ಲಿ ಹೇಳಿರುವಂತೆ ಈ ಪ್ರಯೋಜನಗಳು ಸಂಪೂರ್ಣವಾಗಿ ವ್ಯಕ್ತಿನಿಷ್ಠ ಮತ್ತು ವೈಯಕ್ತಿಕ ನಂಬಿಕೆಯನ್ನು ಅವಲಂಬಿಸಿವೆ. ಸರಿ. ಈ ಅನುಭವಗಳನ್ನು ಸಾರ್ವತ್ರಿಕ ಸತ್ಯಗಳೆಂದು ಪರಿಗಣಿಸಿದರೆ ಅಥವಾ ದೊಡ್ಡ ನಿರೀಕ್ಷೆಗಳನ್ನು ಇಟ್ಟುಕೊಂಡರೆ ನಿರಾಶೆಯಾಗುವ ಸಾಧ್ಯತೆಯೂ ಇದೆ. ಈ ಸಮತೋಲಿತ ದೃಷ್ಟಿಕೋನವನ್ನ ಲೇಖಕರು ನೀಡಿಯೋದು ಬಹಳ ಮುಖ್ಯ. ಸರಿ. ವೈಯಕ್ತಿಕ ಅನುಭವಗಳು ಮತ್ತು ಕಥೆಗಳು ಬಹಳ ಶಕ್ತಿಯುತವಾಗಿವೆ. ಆದರೆ ನಾವು ಮೊದಲೇ ಚರ್ಚಿಸಿದಂತೆ ಇದನ್ನ ಪ್ರಯೋಗಾಲಯದಲ್ಲಿ ಅಧ್ಯಯನ ಮಾಡಲು ಸಾಧ್ಯವೇ? ಕೇವಲ ಕಥೆಗಳಿಂದಾಚೆ ಏನಾದರೂ ಡೇಟಾ ಇದೆಯಾ? ಇದೊಂದು ಬಹಳ ಮುಖ್ಯವಾದ ಪ್ರಶ್ನೆ. ಇಲ್ಲಿವರೆಗೆ ನಾವು ಮಾತನಾಡಿದ್ದು ಹೆಚ್ಚಾಗಿ ವೈಯಕ್ತಿಕ ಅನುಭವಗಳು ಮತ್ತು ಸಿದ್ಧಾಂತಗಳ ಬಗ್ಗೆ. ಆದರೆ ಜರ್ನಲ್ ಆಫ್ ಸೈಂಟಿಫಿಕ್ ಎಕ್ಸ್ಪ್ಲೋರೇಷನ್ನಲ್ಲಿ ಪ್ರಕಟವಾದ ಸ್ಲಿಮ್ ಅಂತ ಅಂದ್ರೆ SLIM ಸೋರಮ್ ಲೆಡ್ ಇಂಡಕ್ಷನ್ ಮೆಥಡ್ ಎಂಬ ವಿಧಾನದ ಬಗ್ಗೆ ಒಂದು ಅಧ್ಯಯನವಿದೆ. ಇದು ಈ ವಿಷಯವನ್ನು ವೈಜ್ಞಾನಿಕ ಅಧ್ಯಯನದತ್ತ ಕೊಂಡೊಯ್ಯುತ್ತೆ. ಸ್ಲಿಮ್ ಅದು ಹೇಗೆ ಕೆಲಸ ಮಾಡುತ್ತೆ? ಇದು ನಿದ್ರೆಯ ಆರಂಭದ ರೆಮ್ ಹಂತವನ್ನು ಅಂದ್ರೆ ಸ್ಲೀಪ್ ಆನ್ಸೆಟ್ ರೆಮ್ ಮತ್ತು ನಿದ್ರಾ ಲಕ್ವ ಅಂದ್ರೆ ಸ್ಲೀಪ್ ಪ್ಯಾರಾಲಿಸಿಸ್ ಅನ್ನ ಉದ್ದೇಶಪೂರ್ವಕವಾಗಿ ಪ್ರಚೋದಿಸುವ ಒಂದು ವೈಜ್ಞಾನಿಕ ವಿಧಾನ. ನಿದ್ರಾಲಕ್ವ ಅಂದ್ರೆ ಆಡುಮಾತಿನಲ್ಲಿ ದೆವ್ವಮಿಟ್ಟಿದಾಗೋದು ಅಂತಾರಲ್ಲ, ಆ ಸ್ಥಿತಿನ ಎಬ್ಬಿಸಿ ನಂತರ ಮತ್ತೆ ನಿದ್ರಿಸಲು ಹೇಳುವ ಮೂಲಕ ಈ ಸ್ಥಿತಿಯನ್ನು ಕೃತಕವಾಗಿ ಉಂಟುಮಾಡಲು ಪ್ರಯತ್ನಿಸಲಾಯಿತು. ಇದರ ಫಲಿತಾಂಶವೇನು? ಇದರ ಮಹತ್ವ ಇಲ್ಲಿದೆ. ಒಂದು ಸಣ್ಣ ಪ್ರಾಯೋಗಿಕ ಅಧ್ಯಯನದಲ್ಲಿ ಈ ವಿಧಾನವನ್ನು ಬಳಸಿ ಭಾಗವಹಿಸಿದವರಲ್ಲಿ 80%ಗಿಂತ ಹೆಚ್ಚು ರಾತ್ರಿಗಳಲ್ಲಿ ಯಶಸ್ವಿಯಾಗಿ ನಿದ್ರಾಲಕ್ವವನ್ನು ಉಂಟುಮಾಡಲಾಯಿತು. 80%? ಹೌದು. ಮತ್ತು ಅದರಲ್ಲಿ 50%ಗಿಂತ ಹೆಚ್ಚು ಸಂದರ್ಭಗಳಲ್ಲಿ, ಅಂದ್ರೆ ನಿದ್ರಾಲಕ್ವ ಉಂಟಾದ ಅರ್ಧಕ್ಕಿಂತ ಹೆಚ್ಚು ಸಲ, ಭಾಗವಹಿಸಿದವರು ದೇಹದಾಚೆಯ ಅನುಭವಗಳನ್ನು ವರದಿ ಮಾಡಿದ್ದಾರೆ. ಒಂದು ನಿಮಿಷ. ಅಂದರೆ ಒಂದು ಲ್ಯಾಬ್ನಲ್ಲಿ ಉದ್ದೇಶಪೂರ್ವಕವಾಗಿ ಭಾಗವಹಿಸಿದ ಅರ್ಧಕ್ಕಿಂತ ಹೆಚ್ಚು ಜನರಿಗೆ ದೇಹದಾಚೆ ಅನುಭವವನ್ನು ಉಂಟುಮಾಡಲು ಸಾಧ್ಯವಾಯಿತು ಅಂತಾನ? ಇದು ಕೇವಲ ಕಾಕತಾಳೀಯ ವೈಯಕ್ತಿಕ ಅನುಭವಗಳ ಮಟ್ಟದಿಂದ ಹೊರಬಂದು ಇದೊಂದು ಪುನರಾವರ್ತಿಸಬಹುದಾದ ವಿದ್ಯಮಾನ ಎನ್ನುವ ಮಟ್ಟಕ್ಕೆ ತರುತ್ತಲ್ವೇ? ನಿಖರವಾಗಿ. ಇದು ಈ ಸ್ಥಿತಿಗಳನ್ನ ಪ್ರಯೋಗಾಲಯದಲ್ಲಿ ಪುನರಾವರ್ತಿಸಬಹುದು ಮತ್ತು ಅಧ್ಯಯನ ಮಾಡಬಹುದು ಎಂಬುದನ್ನು ಸೂಚಿಸುತ್ತೆ. ಮೆದುಳಿನ ತರಂಗಗಳನ್ನ ಅಳೆಯುವ ಮೂಲಕ ಆ ಸಮಯದಲ್ಲಿ ಮೆದುಳಿನಲ್ಲಿ ಏನು ನಡೆಯುತ್ತಿದೆ ಅಂತ ನೋಡಬಹುದು. ಇದು ಈ ವಿಷಯವನ್ನ ಕೇವಲ ಕಾಲ್ಪನಿಕ ಕಥೆಗಳಿಂದ ವೈಜ್ಞಾನಿಕ ಸಂಶೋಧನೆಯ ಕ್ಷೇತ್ರಕ್ಕೆ ತರುತ್ತೆ. ಇದು ಒಂದು ದೊಡ್ಡ ಹೆಜ್ಜೆ. ಹಾಗಾದ್ರೆ ಇವತ್ತಿನ ಈ ಚರ್ಚೆಯನ್ನು ಒಟ್ಟುಗೂಡಿಸುವುದಾದರೆ, ನಾವು ದೇಹದಾಚೆಯ ಅನುಭವಗಳನ್ನ ಒಬ್ಬ ಪರಿಶೋಧಕನ ದೃಷ್ಟಿಯಿಂದ ಆಧುನಿಕ ಭೌತಶಾಸ್ತ್ರದ ತಾತ್ವಿಕ ಸಮಾನಾಂತರಗಳ ಮೂಲಕ ಮತ್ತು ಪ್ರಾಯೋಗಿಕ ಸಂಶೋಧನೆಯ ಹಿನ್ನೆಲೆಯಲ್ಲಿ ನೋಡಿದೆವೆ. ಪ್ರಜ್ಞೆಯು ದ್ರವ್ಯಕ್ಕಿಂತ ಹೆಚ್ಚು ಮೂಲಭೂತವಾಗಿರಬಹುದು ಮತ್ತು ನಮ್ಮ ವಾಸ್ತವವನ್ನು ರೂಪಿಸಬಹುದು ಎಂಬುದು ಇದರ ತಿರುಳು. ಹೌದು. ವಾಸ್ತವಕ್ಕಿಂತ ಹೆಚ್ಚು ನೈಜ ಎನ್ನುವ ವೈಯಕ್ತಿಕ ಅನುಭವಗಳಿಂದ ಹಿಡಿದು ಅಗೋಚರ ಶಕ್ತಿಯ ವೈಜ್ಞಾನಿಕ ಸಿದ್ಧಾಂತಗಳು ಮತ್ತು ಪ್ರಯೋಗಾಲಯದಲ್ಲಿ ಪುನರಾವರ್ತಿಸಬಹುದಾದ ಫಲಿತಾಂಶಗಳವರೆಗೆ ಪ್ರಜ್ಞೆಯ ಪರಿಶೋಧನೆಯು ಸಾಂಪ್ರದಾಯಿಕ ಗಡಿಗಳನ್ನು ಮೀರಿ ವಿಸ್ತರಿಸುತ್ತಿದೆ. ಇದು ಕೇವಲ ನಮ್ಮ ಅಸ್ತಿತ್ವದ ಬಗ್ಗೆ ಮಾತ್ರವಲ್ಲ, ಇಡೀ ವಿಶ್ವದ ಸ್ವರೂಪದ ಬಗ್ಗೆಯೇ ಹೊಸ ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತಿದೆ.
ಇಲ್ಲಿ ಇನ್ನೊಂದು ಅಂಶವನ್ನು ಸೇರಿಸಬೇಕು. ಬುಲ್ಮನ್ರ ಪುಸ್ತಕವು ಒಬಿಇ ಸಮಯದಲ್ಲಿ ಒಂದು ಸಣ್ಣ ಹಗುರವಾದ ವಸ್ತುವನ್ನ, ಉದಾಹರಣೆಗೆ ಒಂದು ಕಾಗದದ ಚೂರನ್ನ, ತಮ್ಮ ಮನಃಶಕ್ತಿಯಿಂದ ಚಲಿಸುವಂಥ ವೈಯಕ್ತಿಕ ಪ್ರಯೋಗಗಳನ್ನು ನಡೆಸಲು ಪ್ರೋತ್ಸಾಹಿಸುತ್ತೆ. ಇದು ನಮ್ಮನ್ನು ಒಂದು ಅಂತಿಮ, ಬಹುಶಃ ಸ್ವಲ್ಪ ತಲೆಕೆಡಿಸೋ ಪ್ರಶ್ನೆಗೆ ಕೊಂಡೊಯ್ಯುತ್ತೆ. ಅದೇನಂದ್ರೆ, ಪ್ರಜ್ಞೆಯು ನಿಜವಾಗಿಯೂ ದೇಹದಿಂದ ಬೇರ್ಪಟ್ಟು ಅಭೌತಿಕ ವಾಸ್ತವದೊಂದಿಗೆ ಸಂವಹನ ನಡೆಸುವುದಾದರೆ ಮತ್ತು ಪ್ರಾಯಶಃ ಭೌತಿಕ ವಾಸ್ತವದ ಮೇಲೂ ಪ್ರಭಾವ ಬೀರಬಲ್ಲದಾದರೆ, ಮಾನವ ಸಾಮರ್ಥ್ಯದ ಅಂತಿಮ ಮಿತಿಗಳೇನು? ಅಥವಾ ಅದಕ್ಕೆ ಮಿತಿಗಳೇ ಇಲ್ಲವೇ?